ಎಲ್ರಿಗೂ ಶರಣು ಶರಣಾರ್ಥಿ. ಮಹಾತ್ಮ ಬಸವೇಶ್ವರ್ ಕೆ, ಮಹಾಮಾನವತವಾದಿ ಅಣ್ಣ ಬಸವಣ್ಣನವರಿಗೆ, ಕನ್ನಡದಿದೆ ಈಗ ಇದೀಗ ಭಾರತದ ಏಕತೆಗಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಕಾಲ್ನಡಿಗೆಯ ಮೂಲಕ ದೇಶವನ್ನ ಜೋಡಿಸ್ತಕ್ಕಂತಹ ಭಾರತ್ ಜೋಡೋ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಇದೀಗ ಕೂಡಲ ಸಂಗಮದಲ್ಲಿ ಕೂಡಲ ಸಂಗಮನಾಥನ ಮತ್ತು ಅಣ್ಣ ಬಸವಣ್ಣನವರ ಐಕ್ಯ ಮಂಟಪದಲ್ಲಿ ಬಸವ ಜಯಂತಿಯಂದು ಮಹಾತ್ಮ ಬಸವೇಶ್ವರ ಅವರ ಆಶೀರ್ವಾದವನ್ನು ಪಡೆದುಕೊಂಡಂತಹ ಶ್ರೀ ರಾಹುಲ್ ಗಾಂಧಿ ಅವರು ತಮ್ಮ ಮುಂದೆ ಇದ್ದಾರೆ. ಅವರಿಗೆ ತಾವೆಲ್ಲ ಜೋರಾಗಿ ತಾವು ಉದ್ಘೋಷಗಳನ್ನು ಹೇಳಬೇಕು. ಈಗ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರು ಈಗ ಖ್ಯಾತ ಗಾಯಕ ಶ್ರೀ ವೀರೇಶ್ ವಾಲಿ ಅವರಿಂದ ವಚನ ಗಾಯನ.
ಸಮಸ್ತ ಶರಣ ಬಂಧುಗಳೇ, ತಮಗೆಲ್ಲ ಶರಣು ಶರಣಾರ್ಥಿಗಳು. ಬಹುಶಃ ನಮ್ಮ ಧರ್ಮಗುರು ಬಸವಣ್ಣನವರ ಐಕ್ಯ ಸ್ಥಳದಲ್ಲಿ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ನಾವೆಲ್ಲ ಸೇರಿಕೊಂಡು ಧರ್ಮಗುರುಗಳ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಿಜವಾಗಿಯೂ ಇಂಥ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಜೊತೆಗೆ ಬಸವಣ್ಣನವರ ಜೀವನ, ಸಾಧನೆ, ಸಿದ್ಧಿಗಳನ್ನು ಕುರಿತು 4 ಮಾತುಗಳನ್ನು ಹಂಚಿಕೊಳ್ಳುವುದು ಸೌಭಾಗ್ಯದ ವಿಷಯ ಅಂತ ಹೇಳಿ ನಾನು ಭಾವಿಸಿಕೊಂಡಿದ್ದೀನಿ. ಇಂಥ ಅವಕಾಶ ಮತ್ತೆ ಮತ್ತೆ ಬರೋದಿಲ್ಲ. ಬಸವಣ್ಣನವರ ಈ ಐಕ್ಯ ಸ್ಥಳದಲ್ಲಿ ತಪ್ಪಿಸುವುದಕ್ಕಾಗಿ ಬಹಳ ಪರಿಶ್ರಮ ಪಟ್ಟರು. ದೇವರು, ಧರ್ಮದ ಹೆಸರಿನಲ್ಲಿ ಪುರೋಹಿತಶಾಹಿ ಪ್ರವೃತ್ತಿ ಸಮಾಜದಲ್ಲಿ ಬೆಳೆದು ಬಿಟ್ಟಿತ್ತು. ಅಂತಹ ಒಂದು ಪುರೋಹಿತಶಾಹಿಗಳಿಂದ ನಡೆಯುವಂತಹ ಒಂದು ಶೋಷಣೆಯನ್ನು ತಪ್ಪಿಸುವುದಕ್ಕಾಗಿ ಅವರು ಲಿಂಗಾಯತ ಧರ್ಮ ಅನ್ನುವಂಥ ಒಂದು ಹೊಸ ಧರ್ಮವನ್ನೇ ಸ್ಥಾಪನೆ ಮಾಡಿದರು. ರಾಹುಲ್ ಜಿ ಈಗ ನಾನು ಕೇಳ್ತಾ ಇದ್ರು, स्वामीजी ये लिंगायत धर्म कब शुरू हो गया? राहुल जी पूछते रहे मुझे. मैंने उनको बताया 12वीं सदी में बसवेश्वर जी ने समाज में समानता लाने के लिए, सभी को स्वातंत्र देने के लिए, उसके साथ समाज में जो कुछ अंधश्रद्धा थी उसको निवारण करने के लिए उन्होंने बहुत परिश्रम किया. उसके साथ उनके लोक कल्याण के कार्य बहुत हैं, लेकिन बसवेश्वर जी के बारे में, लिंगायत धर्म के बारे में हम जितना भी बोलेंगे वो कम है. राहुल जी आए हैं, कर्नाटक में लिंगायत धर्म प्रादुर्भाव हुआ. लिंगायत धर्म का एक विशेषता है, वो यहां की भाषा में अपना संविधान रचा दिया है. बसवेश्वर जी के वचन लिंगायतों को संविधान जैसा है. ऐसा उन एक महान नेता बसवेश्वर जी हमारे सबको आराध्य हैं. उनकी जयंती समारोह हम लोग भक्ति भाव से यहाँ मना रहे हैं. आप पधारे, हमको बहुत खुशी हो गई है. तो आप भी जननायक हैं, तो एक जननायक की जयंती में दूर से एक जननायक इधर आना हमारे लिए सौभाग्य की बात है. और आपको हमारे सभी श्रोताओं की तरफ से धन्यवाद देता हूं. धन्यवाद. ಮಹಾತ್ಮ ಬಸವೇಶ್ವರವರ ಜಯಂತಿಯ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ತೋಂಟದಾರ್ಯ ಮಠ ಯಡಿಯೂರು ಗದಗ್ನ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪರವಾಗಿ ಅವರೆಲ್ಲರೂ ಒಮ್ಮತದಿಂದ ಅತ್ಯಂತ ಹಿರಿಯರಾದ ವಿಜಯ ಮಾಂತೇಶ್ವರ ಸಂಸ್ಥಾನ ಮಠದ ಚಿತ್ತರಿಗಿ ಇಲ್ಕಲ್ನ ಗುರುಮಹಂತ ಮಹಾಸ್ವಾಮಿಗಳಿಗೆ ಮಾತನಾಡಲಿಕ್ಕೆ ಅವರು ಹೇಳಿದ್ದಾರೆ. ಅವರು ಒಂದೆರಡು ಆಶೀರ್ವಚನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಗುರುಮಹಂತ ಮಹಾಸ್ವಾಮಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ವೇದಿಕೆಯ ಮೇಲಿರುವ ಎಲ್ಲ ಪರಮಪೂಜ್ಯರ ಪವಿತ್ರ ಶ್ರೀ ಚರಣದಲ್ಲಿ ಭಕ್ತಿಯಿಂದ ನಮಿಸುತ್ತಾ ವೇದಿಕೆಯ ಮೇಲಿರುವ ಎಲ್ಲ ಪರಮಪೂಜ್ಯ ನಾಯಕರಲ್ಲಿ ಭಕ್ತಿಯಿಂದ ಶರಣೆಂದು
ಇಲ್ಲಿ ನೆರೆದಿರುವ ಎಲ್ಲ ಸದ್ಭಕ್ತರಿಗೂ ಪೂಜ್ಯ ತಾಯಂದಿರಿಗೂ ಶರಣು ಶರಣಾರ್ಥಿಗಳು. ಈಗ ಸಮಯ ಇಲ್ಲ, ಅದರ ಸಲುವಾಗಿ ಇವತ್ತು ನಮ್ಮ ವಿಶ್ವದಲ್ಲಿ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ಅಂತ ಐತಿ. ಈಗ ಬಸವಣ್ಣನವರಿಗೆ ಈಸ್ ದ ಫಾದರ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತಾರೆ. ಬಟ್ ಬಸವಣ್ಣ ಈಸ್ ನಾಟ್ ಓನ್ಲಿ ದ ಫಾದರ್ ಆಫ್ ಪಾರ್ಲಿಮೆಂಟ್, ಈಸ್ ದ ಫಾದರ್ ಆಫ್ ಹ್ಯೂಮನ್ ರೈಟ್ಸ್ ಆಲ್ಸೋ. ಅವರು ಬಸವಣ್ಣನವರು ಮಾನವ ಹಕ್ಕುಗಳ ಜನಕ. ಯಾಕಂದ್ರೆ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ದವರು ಒಂದು ಪ್ರೊಕ್ಲಮೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತಂದು ಹೊರಡಿಸಿದ್ರು, ಮಾನವ ಹಕ್ಕುಗಳ ಘೋಷಣೆ ಮಾಡಿದ್ರು. ಅದರಲ್ಲಿ ಸುಮಾರು ಮಾನವ ಹಕ್ಕುಗಳನ್ನು ಗುರುತಿಸಿದ್ರು. ಅದಕ್ಕಿಂತಲೂ ಹೆಚ್ಚು ಮಾನವ ಹಕ್ಕುಗಳು ಎದುರಾಗದವ ಅಂತಂದ್ರೆ ಬಸವಣ್ಣವ್ರ ವಚನಗಳೆಲ್ಲದವೆ. ಬಸವಣ್ಣವ್ರ ವಚನ ಇಟ್ಸ್ ಎ ಫುಲ್ ಆಫ್ ಹ್ಯೂಮನ್ ರೈಟ್ಸ್. ಅದು ಬಸವಣ್ಣವ್ರ ವಚನ ಇಸ್ ಫುಲ್ ಆಫ್ ಹ್ಯೂಮನ್ ರೈಟ್ಸ್. ಅದನ್ನ ಆ ಹ್ಯೂಮನ್ ರೈಟ್ಸ್ ನೋಡಿಬಿಟ್ರೆ, ಪ್ರೊಕ್ಲಮೇಷನ್ ಆಫ್ ಹ್ಯೂಮನ್ ರೈಟ್ಸ್ ನೋಡಿಬಿಟ್ರೆ ಅದಕ್ಕಿಂತಲೂ ಹೆಚ್ಚು ಹ್ಯೂಮನ್ ರೈಟ್ಸ್ ಎದುರಾಗದವ ಅಂತಂದ್ರೆ ಬಸವಣ್ಣವ್ರ ವಚನಗಳೆಲ್ಲದಾವೆ. ಅದಕ್ಕಾಗಿ ಈಸ್ ದ ಫಾದರ್ ಆಫ್ ಹ್ಯೂಮನ್ ರೈಟ್ಸ್ ಆಲ್ಸೋ ಅಂತ ನನಗೆ ಅನಿಸ್ತೈತಿ. ಒಂದು ಹ್ಯೂಮನ್ ರೈಟ್ ಅಷ್ಟೇ ಹೇಳ್ತೀನಿ, ಒಂದು ಮಾನವ ಹಕ್ಕುಗಳನ್ನ ಮಾತ್ರ ನಾ ಇಲ್ಲಿ ಹೇಳ್ತೀನಿ, ಸಮಯ ಇಲ್ಲ, ಕೇವಲ 5 ನಿಮಿಷ ಐತಿ. ಇಲ್ಲಿ ಏನಾಗೈತಿ ಅಂತಂದ್ರೆ, ಒಂದು ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ದಲ್ಲಿ ಒಂದು ಲಾ ಪಾಸ್ ಮಾಡ್ತಾರೆ, ಒಂದು ಬಿಲ್ ಪಾಸ್ ಮಾಡ್ತಾರೆ. ಏನು ಅಂತಂದ್ರೆ, ಇಲ್ಲಿವರೆಗೂ ಈ ಪ್ರಾಸ್ಟಿಟ್ಯೂಟ್ ಚೈಲ್ಡ್ ಅಂತ ಏನು ಕರೀತಾರೆ ಅಂದ್ರೆ ಇಶ್ಯೂ ಆಫ್ ಪ್ರಾಸ್ಟಿಟ್ಯೂಟ್, ಒಬ್ಬ ವೇಶ್ಯಾಪುತ್ರ, ಒಬ್ಬ ವೇಶ್ಯ ವೃತ್ತಿಯನ್ನು ಮಾಡ್ತಕ್ಕಂಥ ಒಬ್ಬ ಹೆಣ್ಣು ಮಗಳ ಹೊಟ್ಟೆಯಿಂದ ಒಂದು ಕೂಸು ಹುಡುತ್ತೆ ಅಂತಂದ್ರೆ ಆ ಕೂಸಿಗೆ ಈಸ್ ದ ಲಾಸ್ಟ್ ಅಂಡ್ ಲೀಸ್ಟ್ ಪರ್ಸನ್ಸ್ ಆಫ್ ದ ಸೊಸೈಟಿ. ಅದರಂತ ಕೊನೆ ಮಗು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಆ ಮಗುವಿಗೆ ಆ ಮಗುವಿನ ಜನಕಕ್ಕೆ ಯಾರು ತಂದೆ ಆಗಿದಾರಲ್ಲ ಈಸ್ ದ ಫಾದರ್ ಆಫ್ ಇಲ್ಲಿಗಲ್ ಫಾದರ್, ಈಸ್ ಇಲ್ಲಿಗಲ್ ಫಾದರ್. ಆ ಫಾದರ್ನ ಆಸ್ತಿಯಲ್ಲಿ ಈ ಮಗುವಿಗೆ ಹಕ್ಕಿಲ್ಲ ಅಂತ ಇತ್ತು ಇಲ್ಲಿವರೆಗೂ. ಎ ಇಲ್ಲಿಗಲ್ ಇಲ್ಲಿಜಿಟಿಮೇಟ್ ಚೈಲ್ಡ್ ಹ್ಯಾಸ್ ನೋ ರೈಟ್ ಆಫ್ ಹಿಸ್ ಇಲ್ಲಿಗಲ್ ಫಾದರ್ ಆಫ್ ಹಿಸ್ ಪ್ರಾಪರ್ಟಿ. ಅವನ ಪ್ರಾಪರ್ಟಿಯಲ್ಲಿ ಆ ಕೂಸಿಗೆ ಎಂದು ಹಕ್ಕಿಲ್ಲ ಅಂತ ಇಲ್ಲಿವರೆಗೆ ಇತ್ತು. ಆದ್ರೆ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್ ದವರು ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಏನ್ ಪಾಸ್ ಮಾಡಿದ್ರೆ ಅಂದ್ರೆ, ಲಾ ಪಾಸ್ ಮಾಡಿದ್ರೆ ಅಂದ್ರೆ, ಅವರು ಈ ಇಶ್ಯೂ ಐತಲ್ಲ ವೇಶ್ಯಾಪುತ್ರ ಅಂದ್ರೆ ದೇರ್ಸ್ ಎ ಇಲ್ಲೆಜಿಟಿಮೇಟ್ ಚೈಲ್ಡ್ ಅಂದ್ರೆ ವೇಶ್ಯನಿಗೆ ಇಲ್ಲಿಗಲ್ ಆಗಿ ಏನು ಮದುವೆ ಆಗಲಾರ್ದಂಗ ಕೂಡಿರ್ತಾರಲ್ಲ ಆ ಹುಟ್ಟಿದಂತ ಮಗು ಇಲ್ಲೆಜಿಟಿಮೇಟ್ ಚೈಲ್ಡ್ ಅಂತ ಕರೀತಾರೆ. ಅದಕ್ಕೆ ಆ ಕೂಸಿಗೆ ಏನು ತಪ್ಪಿಲ್ಲ. ಅವ್ರು ತಪ್ಪು ಮಾಡಿದ್ರೆ, ತಂದೆ ತಾಯಿ ತಪ್ಪು ಮಾಡಿದ್ರೆ ಆ ತಪ್ಪಿನಿಂದ ಕೂಸು ಹುಟ್ಟೈತಿ, ಈ ಕೂಸಿಂದೇನು ತಪ್ಪಿಲ್ಲ. ಅದಕ್ಕಾಗಿ ಈ ಕೂಸಿಗೆ ಏನೈತೆ ಅಂದ್ರ ಆ ಇಲ್ಲಿಗಲ್ ಫಾದರ್ ಏನದಲ್ಲ, ಆ ಇಲ್ಲಿಗಲ್ ಫಾದರ್ನ ಪ್ರಾಪರ್ಟಿ ಒಳಗ ಈ ಕೂಸಿಗೆ ಹಕ್ ಐತಿ ಅನ್ನೋದನ್ನ ಪ್ರತಿಪಾದನೆ ಮಾಡಿ ಆ ಕೂಸಿಗೆ ಹಕ್ಕನ್ನು ಕೊಟ್ರು. ಆ ಚೈಲ್ಡ್ ಇಲ್ಲೆಜಿಟಿಮೇಟ್ ಚೈಲ್ಡ್ಗೆ ತಂದೆ ಆಸ್ತಿಯಲ್ಲಿ ಹಕ್ಕು ಕೊಟ್ರು. ಇದು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ದಲ್ಲಿ ಸುಮಾರು 3-4 ವರ್ಷಗಳಿಂದ ಇದು ಇಟ್ ಇಸ್ ಲಾ ಇಸ್ ಪಾಸ್ಡ್. ಆದ್ರೆ ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ಕೇವಲ ಇಲ್ಲೆಜಿಟಿಮೇಟ್ ಚೈಲ್ಡ್ ಬಗ್ಗೆ, ಇವತ್ತಿಗೂ ಕೂಡ ಇಲ್ಲೆಜಿಟಿಮೇಟ್ ಚೈಲ್ಡ್ ಬಗ್ಗೆ ಮಾತಾಡಕ್ಕೆ ಎಲ್ಲರೂ ಹಿಂದೆ ಮುಂದೆ ನೋಡ್ತಾರೆ. ಆದ್ರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಇಲ್ಲೆಜಿಟಿಮೇಟ್ ಚೈಲ್ಡ್ ಬಗ್ಗೆ ಮಾತಾಡಿದ್ರು. ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ, ದಾಸಿ ಪುತ್ರನಾಗಲಿ ವೇಶ್ಯಾಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಆತನು ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಆತನ ಪಾದೋದಕ ಪ್ರಸಾದನು ಕೊಂಬುದೇ ಯೋಗ್ಯವಯ್ಯ. ಇದಲ್ಲಿದ್ದರೆ ನಾಯಕ ನರಕ ತಪ್ಪದು ಕಾಣ ಕೂಡಲ ಸಂಗಮ ದೇವ ಅಂತಾರೆ. ಆ ಇಲ್ಲೆಜಿಟಿಮೇಟ್ ಚೈಲ್ಡ್ ಇಂದ ಏನು ತಪ್ಪಿಲ್ಲ. ಅದಕ್ಕಾಗಿ ಅವನ ಶಿವದೀಕ್ಷೆ ಆದ ಮೇಲೆ, ಶಿವದೀಕ್ಷೆ ಆದ ಲಿಂಗ ಕಟ್ಟು ಅಧಿಕಾರ ಐತಿ ಅಂತ ಹೇಳಿದ್ರು. ಇಲ್ಲೆಜಿಟಿಮೇಟ್ ಚೈಲ್ಡ್ ಸಹಿತ ಲಿಂಗ ಕಟ್ಕೋಬಹುದು, ಲಿಂಗ ಕಟ್ಕೊಳ್ಳುವಂತ ಹಕ್ ಐತಿ ಅಂದ್ರೆ ಧಾರ್ಮಿಕ ಹಕ್ಕನ್ನ ಕೊಟ್ರು ಬಸವಣ್ಣವರು. ಇಲ್ಲೆಜಿಟಿಮೇಟ್ ಚೈಲ್ಡ್ ಇಸ್ ಲಾಸ್ಟ್ ಅಂಡ್ ಲೀಸ್ಟ್ ಪರ್ಸನ್ಸ್ ಇನ್ ದ ಸೊಸೈಟಿ. ಅವರು ಅಂತ ಮಗು ಈ ವೇಶ್ಯಾಪುತ್ರ ಇದ್ರೆ ಅವನಿಗೆ ಎಷ್ಟು ಏನು ಗೌರವ ಐತಿ ಸಮಾಜದಲ್ಲಿ. ಅಂತವನಿಗೆ ಶಿವದೀಕ್ಷೆ ಮಾಡ್ಕೊಳ್ತಕ್ಕಂಥ ಹಕ್ಕನ್ನು ಕೊಟ್ರು. ಆ ನಂತರ ಏನ್ ಹೇಳಿದ್ರು ಬಸವಣ್ಣವ್ರು ಅಂತಂದ್ರೆ, ಆತನನ್ನು ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಆತನ ಶಿವ ಅಂತ ತಿಳ್ಕೊಡ್ರಿ, ದೇವ್ರಂತ ತಿಳ್ಕೊಡ್ರಿ, ಅವನ ಪಾಪೂಜೆ ಮಾಡ್ರಿ ಅಂತ ಹೇಳಿದ್ರು. ಯಾಕಂದ್ರೆ ಮಗುವಿಂದ ತಪ್ಪಿಲ್ಲ, ಆತನ ಸಾಧನೆಯ ಮೇಲೆ ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಪಡಿತಾನೆ. ಅದಕ್ಕಾಗಿ ಆತನ ತಪ್ಪು ಏನೂ ಇಲ್ಲ, ಹುಟ್ಟಿನ ತಪ್ಪು ಏನೂ ಇಲ್ಲ. ಅವನ ಸಾಧನೆ ಮೇಲೆ ಅವನಿಗೆ ಶಿವದೀಕ್ಷೆ ಮಾಡಿಸಿ ಅವನಿಗೆ ಪಾದ ಪೂಜೆಯನ್ನು ಮಾಡಿ ಅವನ ಧಾರ್ಮಿಕ ನಾಯಕನನ್ನಾಗಿ ಮಾಡಬೇಕು ಅಂತ ಬಸವಣ್ಣವ್ರು ಹೇಳಿದ್ರು. ಇದಕ್ಕಿಂತಲೂ ದೊಡ್ಡದು ಹ್ಯುಮ್ಯಾನಿಟಿ ಇನ್ನೇನೈತಿ. ಅದಕ್ಕಾಗಿ ಇಂಥವು 100 ಹ್ಯೂಮನ್ ರೈಟ್ಸ್ ಗಳನ್ನ ಬಸವಣ್ಣವ್ರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ನಮ್ಮ ರಾಷ್ಟ್ರ ನಾಯಕರೆಲ್ಲರೂ ಇವತ್ತು ಬಸವಣ್ಣವ್ರ ಬಗ್ಗೆ ತಿಳ್ಕೊಳಕ ಇವತ್ತು ಗಮನ ಹರಿಸಿದ್ದಾರೆ ಅಂತಂದ್ರೆ ಅದು ನಮ್ಮ ಕರ್ನಾಟಕದ ಸೌಭಾಗ್ಯ. ಇವತ್ತು ನಮ್ಮ ಸಿದ್ದರಾಮಯ್ಯನವರು
ಅವರು ಬಸವಣ್ಣವ್ರ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವರು ಬಸವಣ್ಣವ್ರ ಬಗ್ಗೆ ಅಭಿಮಾನ ಪಟ್ಟಿದ್ದಾರೆ. ಇವತ್ತು ರಾಷ್ಟ್ರ ನಾಯಕರಾದ ಮೋದಿಜಿಯವರು ಕೂಡ ಬಸವಣ್ಣವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇವತ್ತು ರಾಷ್ಟ್ರ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿಯವರು ಕೂಡ ಇವತ್ತ ಬಸವಣ್ಣವ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ರಾಷ್ಟ್ರ ನಾಯಕರೆಲ್ಲರೂ ಕೂಡಿ ಇವತ್ತು ಬಸವಣ್ಣರ ಬಗ್ಗೆ ಕಡೆ ಗಮನ ಕೊಡ್ತಾರಂತಂದ್ರೆ ಇದು ಕರ್ನಾಟಕದ ಪುಣ್ಯ ಅಂತ ಅನಿಸ್ತತಿ. ಅದಕ್ಕಾಗಿ ಇಡೀ ಜಗತ್ತಿಗೇನು ಕೂಡ ಬಸವಣ್ಣವ್ರ ಪರಿಚಯ ಆಗುವಂತ ಕಾಲ ಬಂದತಿ ಅಂತ ಅನಿಸ್ತತಿ. ಬಸವಣ್ಣವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹರಿಸಿ ಈ ಮಾತುಗಳನ್ನು ಮುಗಿಸ್ತೀನಿ. ಶರಣಾರ್ಥಿ. ಅದ್ಭುತವಾಗಿ ಈಗ ಬಹಳ ಅದ್ಭುತವಾಗಿ ಮಾನವ ಹಕ್ಕುಗಳು ಮತ್ತು ದಾಸಿಪುತ್ರನ ಹಕ್ಕಿನ ಕುರಿತು 12ನೇ ಶತಮಾನದಲ್ಲಿಯೇ ಬಸವಣ್ಣನವರು ಧ್ವನಿ ಎತ್ತಿದ್ದನ್ನ ಈ ಸಭೆಗೆ ವಿವರಿಸಿದಂತಹ ಈ ನಾಡಿನ ಶ್ರೇಷ್ಠ ಪರಮ ಪೂಜ್ಯರಾದಂತಹ ಇಲ್ಕಲ್ನ ಚಿತ್ತರಿಗೆಯ ಗುರುಮಾಂತ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು. ಇದೀಗ ತಮ್ಮ ಮುಂದೆ ಸುಖದ ಸುಪ್ಪತ್ತಿಗೆಯಲ್ಲಿ ಇರಬೇಕಾದಂತಹ ವ್ಯಕ್ತಿ ತನ್ನ ಅಜ್ಜಿಯನ್ನ ಅತ್ಯಂತ ಚಿಕ್ಕ ಮಗುವಾಗಿದ್ದಾಗ ಜೊತೆಗಿದ್ದಂತಹ ಅಂಗರಕ್ಷಕರ ಗುಂಡಿಗೆ ಅಜ್ಜಿ ಬಲಿಯಾಗ್ತಾಳೆ. ಪಾಲನೆ ಪೋಷಣೆಯನ್ನ ಶಿಕ್ಷಣವನ್ನ ಪಡಿತಕ್ಕಂಥ ಹೊತ್ತಿನಲ್ಲಿಯೇ ಹೆತ್ತಂತಹ ಪ್ರೀತಿಯ ತಂದೆ ಈ ದೇಶಕ್ಕೋಸ್ಕರ ತಮಿಳುನಾಡಿನ ಒಂದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಛಿದ್ರವಾಗಿ ಅವರ ದೇಹದ ಗುರುತುಗಳು ಕೂಡ ಸಿಗೋದಿಲ್ಲ. ಅಂತಹ ಬಿಭತ್ಸ ಘಟನೆಗಳನ್ನ ತಮ್ಮ ಮನದಾಳದಲ್ಲಿ ಹೊತ್ತಿದ್ದರೂ ಸಹಿತ ಈ ಭಾರತದ ರಕ್ಷಣೆಗಾಗಿ, ಈ ಭಾರತವನ್ನ ಏಕತ್ರಗೊಳಿಸುವ ಸಲುವಾಗಿ, ಬಹುತ್ವದ ಭಾರತವನ್ನ ಉಳಿಸೋದಕ್ಕೋಸ್ಕರ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ತಮ್ಮ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬಂದಿರತಕ್ಕಂಥ ಶ್ರೀ ರಾಹುಲ್ ಗಾಂಧಿ ಅವರು ಇದೀಗ ತಮ್ಮ ಮುಂದೆ. ಶ್ರೀ ರಾಹುಲ್ ಗಾಂಧಿ. डॉक्टर सिद्धरामा महास्वामी जी, डॉक्टर जया बसवा कुमार स्वामी जी, श्री बसवालिंगा स्वामी जी, केसी वेणुगोपाल जी, सिद्धरमैया जी, एमबी पाटिल जी, स्टेज पे सारे सीनियर स्वामी जी, भाइयों और बहनों, बसवना जी के फॉलोअर्स, आप सबका यहाँ बहुत बहुत स्वागत. ಪರಮ ಪೂಜ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿಯವರೇ, ಸಿದ್ದರಾಮ ಮಹಾಸ್ವಾಮೀಜಿಯವರೇ, ಪರಮ ಪೂಜ್ಯ ಇಲ್ಕಲದ ಗುರುಮಹಂತ ಮಹಾಸ್ವಾಮೀಜಿಯವರೇ, ಪರಮ ಪೂಜ್ಯ ಕೂಡಲ ಸಂಗಮದ ಬಸವಮೃತ್ಯುಂಜಯ ಮಹಾಸ್ವಾಮಿಗಳೇ, ಸನ್ಮಾನ್ಯ ಶ್ರೀ ಕೆ.ಸಿ. ವೇಣುಗೋಪಾಲ್ಜಿಯವರೇ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಎಲ್ಲ ಪರಮ ವೇದಿಕೆ ಮೇಲೆ ಆಗಮಿಸಿದಂಥ ಎಲ್ಲ ಪರಮ ಪೂಜ್ಯರೇ ಸೇರಿದಂಥ ಎಲ್ಲ ಬಸವಣ್ಣರವರ ಅನುಯಾಯಿಗಳೇ, ತಮ್ಮೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. बसवा जी की जयंती पे आज यहाँ आकर मुझे बहुत खुशी हो रही है और आपने इस दिन मुझे यहाँ बुलाकर ठीक इस दिन यहाँ आपने मुझे बुलाकर आदर दिया, इसके लिए मैं आपका दिल से धन्यवाद करता हूँ. ಬಸವ ಜಯಂತಿಯ ದಿನದಂದು ತಾವು ನನ್ನನ್ನ ಇಲ್ಲಿ ಕೂಡಲ ಸಂಗಮಕ್ಕೆ ಕರೆಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ತಮ್ಮೆಲ್ಲರಿಗೂ ಕೂಡ ನಾನು ಆಭಾರಿಯಾಗಿದ್ದೇನೆ. और स्वामी जी ने जो भाषण किया और बीच में हिंदी का ट्रांसलेशन किया, उसके लिए मैं उनका दिल से धन्यवाद करता हूं. ಸ್ವಾಮೀಜಿಯವರು ಏನು ತಮ್ಮ ಮಾತುಗಳನ್ನ ಆಡಿದರು, ಸಿದ್ದರಾಮ ಮಹಾಸ್ವಾಮಿಗಳು ಮಧ್ಯದಲ್ಲಿ ಅವರು ಹಿಂದಿಯಲ್ಲಿ ಮಾತಾಡಿ ನಮಗೆಲ್ಲನೂ ಕೂಡ ಮಾಹಿತಿಯನ್ನ ಒದಗಿಸಿದ್ರು. ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. आमतौर से क्या होता है, जब कोई और ट्रांसलेशन करता है तो बहुत सारी बातें खो जाती हैं.
तो स्वामी जी ने जो ट्रांसलेशन किया उनके शब्दों में उन्होंने मुझे समझाया, तो इसके लिए मैं धन्यवाद करना चाहता हूं। ಸ್ವಾಮೀಜಿಯವರು ಬಹಳ ಸಂದರ್ಭ ಏನಾಗ್ತದೆ, ಕೆಲವೊಂದು ವಿಚಾರಗಳನ್ನ ನಾವು ನೆನಪಾರ್ತೀವಿ. ಅವರು ತಮ್ಮ ಮಾತುಗಳಲ್ಲಿ ಹಿಂದಿಯಲ್ಲಿ ಮಾತನಾಡಿ ನನಗೆಲ್ಲವನ್ನೂ ಕೂಡ ನೆನಪಿಸಿಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. स्वामी जी ने कहा कि बसवा जी ने लोकतंत्र का रास्ता हिंदुस्तान और विश्व को दिया. ಸ್ವಾಮೀಜಿಯವರು ಹೇಳಿದ್ರು, ಪ್ರಜಾಪ್ರಭುತ್ವವನ್ನ, ಭಾರತ ದೇಶವನ್ನ, ಇಡೀ ವಿಶ್ವವನ್ನು ತಂದು ಸಹ ಬಸವಣ್ಣವರು ಬಸವಾದಿ ಶರಣರು ರಕ್ಷಣೆಯನ್ನು ಮಾಡಿದ್ರು. और ये सच्चाई है, इसको मिटाया नहीं जा सकता है. ಇದನ್ನು ಕೂಡ ಸತ್ಯ ಇದೆ, ಅದನ್ನ ನಾವು ಅಲಗಿಡಲಿಕ್ಕೆ ಆಗೋದಿಲ್ಲ. और अगर हिंदुस्तान में लोकतंत्र आया, पार्लियामेंट्री डेमोक्रेसी आई, अधिकार आए, तो उसमें जो नींव रखी गई थी बसवा जी जैसे लोगों ने रखी थी. ಇವತ್ತು ಪ್ರಜಾಪ್ರಭುತ್ವ ಮತ್ತು ನಮ್ಮ ಏನು ಸಂಸತ್ತಿದೆ, ಇದೆಲ್ಲವೂ ಕೊಡ್ಲಿಕ್ಕೆ ಇವತ್ತು ಸಹ ಬರಲಿಕ್ಕೆ ಬಸವಣ್ಣವರ ಮತ್ತು ಬಸವಾದಿ ಶರಣರ 12ನೇ ಶತಮಾನದ ಅನುಭವ ಮಂಟಪ ಇದಕ್ಕೆ ಕಾರಣ. जहां भी आपको अंधेरा दिखेगा तो उसी अंधेरे में से कहीं ना कहीं रोशनी निकलती है. ಎಲ್ಲಿ ನಿಮಗೆ ಕತ್ತಲು ಕಾಣ್ತದೆ, ಆ ಕತ್ತಲಲ್ಲಿ ಎಲ್ಲರೂ ಒಂದು ಕಡೆ ಇವತ್ತು ಸಹ ನಿಮಗೆ ಬೆಳಕು ಸಿಗ್ತದೆ, ತೋರಿಸ್ಪಡ್ತದೆ. और जैसे समाज में अंधेरा होता है, उस समय समाज में अंधेरा था, तो उस समय बसवा जी रोशनी जैसे अंधेरे में से निकले थे. ಸಮಾಜದಲ್ಲಿ ಯಾವತ್ತು ಕತ್ತಲೆ ಕವಿದಿರ್ತದೆ, ಆ ಸಂದರ್ಭದಲ್ಲಿ ಬಸವಣ್ಣನವರು ಈ ಸಮಾಜಕ್ಕೆ ಬೆಳಕನ್ನು ತಂದುಕೊಟ್ರು. और व्यक्ति ऐसे ही रोशनी नहीं देता है. ಮತ್ತೆ ಯಾವಾಗಲೂ ಕೂಡ ಈ ರೀತಿ ಇವತ್ತು ಸಹ ಬೆಳಕನ್ನ ತುನುಸ ನೀಡಲಾಗ್ತದೆ. उसको सबसे पहले अपने आप से सवाल पूछने पड़ते हैं. ಅವರು ಮೊಟ್ಟ ಮೊದಲು ತಮ್ಮನ್ನ ಪರಿಶುದ್ಧತೆಯನ್ನು ಮಾಡಿಕೊಳ್ತಾರೆ. दूसरों पर सवाल करना बहुत आसान होता है, कोई भी कर सकता है, मगर अपने आप पर सवाल करना ज्यादा मुश्किल होता है. ಮೊದಲು ತಮ್ಮನ್ನೇ ತಾವು ಈಗ ಶುದ್ಧೀಕರಣಗೊಳಿಸಿ ಅವರು ಈ ಎಲ್ಲ ವಿಚಾರಧಾರೆಗಳು ನೀಡ್ತಾರೆ. ಬೇರೆಯವ್ರ ಮೇಲೆ ಮಾಡುವಂಥದ್ದು, ಶುದ್ಧೀಕರಣ ಮಾಡೋದು ಬಹಳ ಸರಳ ಇರ್ತದೆ, ಮಾತನಾಡುವುದಂತ. और स्वामी जी ने कहा कि बसवा जी ने 8 साल की उम्र पर 8 साल की उम्र पर जो थ्रेड सेरेमनी होती है उसको मना कर दिया. 8 ಸ್ವಾಮೀಜಿ ಅವರು ಇದನ್ನು ಕೂಡ ಹೇಳಿದ್ರು. ಬಸವಣ್ಣವರು 8ನೇ ವರ್ಷಿಗೆ ಇವತ್ತು ತಮಗೆ ಏನು ಜನವಾರ ಧಾರಣೆ ಇರ್ತದೆ ಅದನ್ನು ಅವರು ನಿರಾಕರಣೆಯನ್ನು ಮಾಡಿದರು. अब देखिए कितने लोगों ने ये सवाल नहीं पूछा, अपने आप से नहीं पूछा, बसवना जी ने सवाल पूछा. ಅದು ಬಹಳಷ್ಟು ಎಷ್ಟು ಜನ ಇದನ್ನ ಮಾಡ್ತಾರೆ. ಬಸವಣ್ಣವರು ಇವತ್ತು ಸಹ ಇವತ್ತು ಈ ತತ್ವಗಳ ವಿರುದ್ಧ, ಏನು ಮೂಢನಂಬಿಕೆಗಳ ವಿರುದ್ಧ ಇವತ್ತು ಸಹ ಅದನ್ನ ಮಾಡಿದ್ರು ಅಂತ ತೋರಿಸಿದ್ರು. मैंने स्वामी जी से पूछा, जब हम बैठे थे मैंने पूछा कि स्वामी जी 8 साल की उम्र पर बसवा जी को यह बात कैसे समझ आ गई. ನಾನು ಸ್ವಾಮೀಜಿ ಅವರು ಕೇಳಿದೆ, 8 ವರ್ಷದಲ್ಲಿ ಸಣ್ಣ ವಯಸ್ಸಿನಲ್ಲಿ ಇಂತಹ ವಿಚಾರಧಾರೆಗಳು ಹೆಂಗ್ ಬರ್ತವೆ? तो उन्होंने मुझे कहा कि बसवा जी के दोस्त थे, दूसरी जात के दोस्त थे, और जब समाज उन पर आक्रमण कर रहा था तो बसवना जी ने अपने आप से यह सवाल पूछा कि मेरे दोस्तों पर आक्रमण क्यों हो रहा है, मेरे दोस्तों के साथ गलत वर्ताव क्यों हो रहा है. ಬಸವಣ್ಣವರು ಇಂಥ ವಿಚಾರಧಾರೆಗೆ ಯಾಕೆ ಬಂತಂದ್ರೆ ಅವರ ಗೆಳೆಯರಿದ್ರು. ಅವ್ರ ಗೆಳೆಯರು
ಅವರ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಅವರೇನೋ ಅನುಭವಿಸ್ತಾ ಇದ್ರು, ಅದನ್ನೆಲ್ಲವೂ ನೋಡಿ ಇವತ್ತು ಸಹ ಈ ಪರಿಸ್ಥಿತಿಯನ್ನು ನೋಡ್ಕೊಂಡು ಅವ್ರಿಗೆ ಅನಿಸ್ತು ಇವತ್ತು ಇದನ್ನ ಸಮಾಜದ ನಾನು ತಪ್ಪುಗಳು ಇವತ್ತು ಸಾಕ್ತವೆ, ಶುದ್ಧೀಕರಣ और ಮಾಡಬೇಕು. पूरी जिंदगी उन्होंने अपने आप से सवाल पूछे, ಪೂರ್ತಿ ಜೀವನ ಅವರು ತಮ್ಮನ್ನೇ ತಾವು ಪ್ರಶ್ನಿಸಿಕೊಂಡ್ರು. जातिवाद के बारे में, लोकतंत्र के बारे में, नफरत के बारे में, आदर के बारे में. ಅವರು ಜಾತೀಯತೆ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಮಾಜದ ಬಗ್ಗೆ ಎಲ್ಲಾ ವಿಚಾರಗಳಲ್ಲಿ ತಮ್ಮನ್ನೇ ತಾವು ಇವತ್ತು ಸಹ ಪ್ರಶ್ನೆ ಮಾಡಿಕೊಂಡ್ರು. और सवाल पूछने के बाद जो उनको दिल में जवाब मिले, जो सच्चाई उन्होंने देखी, उसको उन्होंने पूरी जिंदगी भर नहीं छोड़ा. ಅವರು ಪ್ರಶ್ನೆ ಕೇಳಿದ ತಮ್ಮನ್ನೇ ತಾವು ಪ್ರಶ್ನೆ ಕೇಳ್ಕೊಂಡ್ಮೇಲೆ ಅವ್ರ ಹೃದಯದಲ್ಲಿ, ಮನಸ್ಸಿನಲ್ಲಿ ಏನು ತಮ್ಮ ಹೊಳಿತು ಅನಿಸ್ತು, ಇದನ್ನ ಅವರ ಜೀವನ ಪೂರ್ತಿ ಅದನ್ನ ಇವತ್ತೊಂದು ಆಪದನ್ನ ಪಾಲನೆ ಮಾಡಿಕೊಂಡು ಆ ತತ್ವಗಳನ್ನ ಎತ್ತಿ ಹಿಡಿದ್ರು. बहुत सारे लोग सवाल पूछते हैं, सच्चाई भी समझ जाते हैं, मगर फिर समाज में सच्चाई बोल नहीं सकते. ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳ್ತಾರೆ, ಸತ್ಯವನ್ನು ತಿಳ್ಕೋತಾರೆ, ಆದ್ರೆ ಅದನ್ನ ಸಮಾಜದಲ್ಲಿ ಇವತ್ತು ಸಹ ಅದನ್ನ ಪ್ರಶ್ನೆ ಮಾಡುವುದಿಲ್ಲ. बहुत सारे लोगों को सच्चाई मालूम होती है, सच्चाई सामने होती है, मगर समाज के सामने वो अपनी आवाज नहीं उठाते हैं क्योंकि डरते हैं. ಬಹಳಷ್ಟು ಜನ ಸತ್ಯ ಗೊತ್ತಾಗ್ತದೆ, ತಿಳ್ಕೋತಾರೆ, ಆದ್ರೆ ಇವತ್ತೊಂದು ಸಹ ಸಮಾಜದ ಮುಂದೆ ಅದನ್ನ ಮಾತನಾಡುದಿಲ್ಲ, ಯಾಕಂದ್ರೆ ಅವರು ಹೆದರ್ಕೊಳ್ತಾರೆ. तो बसवना जी में ये फर्क था, उन्होंने सवाल पूछे, सच्चाई समझी और फिर समाज के सामने सच्चाई रख दी. ಬಸವಣ್ಣವರು ತಾವೇನು ಪ್ರಶ್ನಿಸಿಕೊಂಡ್ರು, ಅದನ್ನ ಸಮಾಜ ಮುಂದಿಟ್ರು ಮತ್ತು ಅದನ್ನ ಸಮಾಜ ಮುಂದೆ ಅದನ್ನ ಪಾಲನೆ ಮಾಡುವಂತದ್ದು ಅನುಷ್ಠಾನ ತರಲಿಕ್ಕೆ ಇವತ್ತು ಪ್ರಯತ್ನ ಮಾಡಿದ್ರು. आज हमने इनकी मूर्ति के सामने फूल रखे, इसका कारण है ಇವತ್ತು ಬಸವಣ್ಣನವರ ಮುಂದೆ ನಾವು ಏನು ನಾವು ಹೂವನ್ನ ಅರ್ಪಣೆ ಮಾಡಿದೀವಿ, ಇದಕ್ಕೊಂದು ಕಾರಣ ಇದೆ. आप ये मत सोचिए कि समाज के सामने सच्चाई बोलना आसान है. ಇದನ್ನು ತಾವು ತಿಳ್ಕೋಬೇಕಾಗ್ತದೆ, ಸಮಾಜದ ಮುಂದೆ ಸತ್ಯವನ್ನು ಮಾಡೋದು ಬಹಳಷ್ಟು ಕಷ್ಟಕರವಾಗಿರುವಂತಹದ್ದು. आज हम इनके सामने फूल रख रहे हैं, मगर जब ये जिंदा थे इन पर आक्रमण हुआ होगा. ಇವತ್ತು ನಾವು ಬಸವಣ್ಣವ್ರ ಮುಂದೆ ನಾವು ಹೂವನ್ನ ಅರ್ಪಣೆ ಮಾಡ್ತೀವಿ, ಆದ್ರೆ ಅವರು ಜೀವಂತಿದ್ದಾಗ ಅವರು ಬಹಳಷ್ಟು ಕಷ್ಟಗಳನ್ನ ಇವತ್ತು ಸಹ इनको धमकाया होगा, ಅವ್ರನ್ನ ಹೆದರಿಸ್ಕೊಳ್ಳುವಂತದ್ದು ಕೂಡ ಆಯ್ತು. ಇವತ್ತು ಸಹ इनको डराने की कोशिश की गई होगी, ಅವ್ರನ್ನ ಹೆದರಿಸುವಂತದ್ದು ಕೂಡ ಆಯ್ತು. मगर ये पीछे नहीं हटे, सच्चाई का रास्ता इन्होंने नहीं छोड़ा. ಆದ್ರೆ ಅವ್ರ ಹಿಂದೆ ಸರಿಲಿಲ್ಲ, ಅವರು ಸತ್ಯದ ರಸ್ತೆಯನ್ನೇ ಇವತ್ತು ಸಹ ಮಾರ್ಗವನ್ನು ಹಿಡ್ಕೊಂಡು ಇವತ್ತು ಸಹ ಅವರು ಹೋರಾಟವನ್ನು ಮಾಡಿದ್ರೆ ಹಿಂದೆ ಸರಿಲಿಲ್ಲ. इसीलिए हमने इनके सामने फूल रखे हैं. ಇದ್ರ ಸಲುವಾಗಿ ನಾವು ಅವ್ರ ಮುಂದೆ ಹೂವನ್ನ ಅರ್ಪಣೆ ಮಾಡ್ತೀವಿ. जो सवाल नहीं पूछता है अपने आप से, जो समाज की जो गलतियां हैं, कमियां हैं, जो उनके बारे में सच्चाई नहीं बोलता है, जो डर जाता है, उसके सामने फूल कोई नहीं रखता है. ಯಾರು ತಮ್ಮನ್ನು ತಾವು ಪ್ರಶ್ನಿಸ್ಕೋತಾರೆ, ಇವತ್ತು ಸಮಾಜ ಮುಂದೆ ಇವತ್ತು ಆ ಪ್ರಶ್ನೆಗಳನ್ನ ಎತ್ತುವುದಿಲ್ಲ, ಸಮಾಜ ಮುಂದೆ ಅದರಂತೆ ನಡ್ಕೊಳ್ಳೋದಿಲ್ಲ, ಅದರ ಸಲುವಾಗಿ ಹೋರಾಡುದಿಲ್ಲ, ಅವ್ರ ಮುಂದೆ ಇವತ್ತು ಸಹ ಹೂವನ್ನು ನಾವು ಇಡುವುದಿಲ್ಲ. डर जाएंगे, घबरा जाएंगे, मगर 300-400 साल बाद फूल कभी नहीं रखेंगे. ಇವತ್ತು ಹೆದರ್ಕೊಂಡು ಬೆದರ್ಕೊಂಡು ಇವತ್ತು ಸಹ ಯಾರ ಮುಂದೆ ಹೂವನ್ನು ಹಚ್ಚೋದಿಲ್ಲ, ಯಾರು ಹೆದರುದಿಲ್ಲ. ಇವತ್ತು ಸಹ ಬಸವಣ್ಣವ್ರ ಮುಂದೆ ಹೂವನ್ನು ಇಡ್ತೀವಿ ನಾವು. मुझे आज यहां आकर बहुत खुशी हुई, ಇವತ್ತು ನನಗೆ ಇಲ್ಲಿ ಬಂದು ಬಹಳ ಸಂತೋಷವಾಗಿದೆ. क्योंकि आज स्वामी जी की स्पीच सुनकर ಇವತ್ತು ಇಲ್ಲಿ ಬಂದು ನನಗೆ ಬಹಳ ಸಂತೋಷ ಆಗಿದೆ. ಸ್ವಾಮೀಜಿಯವರ ಮಾತನ್ನು ಕೇಳಿ लगा कि जो बसवना जी कर रहे थे, जिन चीजों के लिए वो लड़े, जिन चीजों के लिए उन्होंने अपनी पूरी जिंदगी दी,
उस सोच के लिए स्वामी जी लड़ रहे हैं। ಇವತ್ತು ಸ್ವಾಮೀಜಿ ಅವರು ಮಾತನಾಡುವ ಹೇಳಿದ್ರು, ಬಸವಣ್ಣವರು ತಮ್ಮ ಜೀವನ ಪರ್ಯಂತ ಏನು ಹೋರಾಟವನ್ನು ಮಾಡಿದ್ರು, ಅವರ ಆದರ್ಶಗಳನ್ನಿತ್ತು, ಅದ್ರ ಸಲುವಾಗಿ ಇವತ್ತೊಂದು ಸಹ ಅವ್ರಿಗೆ ನಾವು ಇವತ್ತೊಂದು ಸಹ ಹೂವನ್ನು ಅರ್ಪಣೆ ಮಾಡ್ತೀವಿ, ಅವ್ರ ಬಗ್ಗೆ ನಾವು ಆಧಾರವನ್ನು ಇಟ್ಟುಕೊಂಡಿದ್ದೀವಿ. और मुझे बहुत कुछ सीखने को मिला है। ಮತ್ತು ನಾನು ಬಹಳಷ್ಟು ಈಗ ಈ ಸಂದರ್ಭದಲ್ಲಿ ತಿಳ್ಕೊಳ್ಳಕ್ಕೆ ಆಗಿದೆ. सिर्फ आज नहीं, पहले भी मैं आया था, बसवा जी के बारे में मैंने पढ़ा है, उनके विचारों के बारे में मैंने सोचा है, और बसवना जी हम सबको रास्ता दिखाते हैं। ಇದು ನಾನು ಬಹಳಷ್ಟು ತಿಳ್ಕೊಂಡಿದ್ದೀನಿ, ಮತ್ತು ಇದು ಮೊದಲನೇ ಸಲ ಅಲ್ಲ, ನಾನು ಹಿಂದೆನೂ ಕೂಡ ನಾನು ಇಲ್ಲಿ ಬಂದಿದ್ದೀನಿ, ಮತ್ತು ಬಸವಣ್ಣವರ ವಿಚಾರಧಾರೆಗಳನ್ನ ಸಿದ್ಧಾಂತಗಳನ್ನ ನಾನು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ಆ ರೀತಿ ಒಂದು ದಿವಸ ನಾವು ನಡ್ಕೊಳ್ಳುವಂತ ಪ್ರಯತ್ನ. उन्होंने कहा डरो मत, ಅವ್ರು ಹೇಳಿದ್ರು ನೀವು ಹೆದರಬೇಡಿ, ಅಂಜಬೇಡ್ರಿ ನೀವು ಅಂತ. सच्चाई के रास्ते पे चलो, ಸತ್ಯದ ಮಾರ್ಗದಲ್ಲಿ ನೀವು ನಡೀರಿ, सबका आदर करो, ಎಲ್ಲರನ್ನೂ ಕೂಡ ಗೌರವಿಸ್ರಿ. बहुत सारे लोग ये चीजें कहते हैं, ಬಹಳಷ್ಟು ವಿಚಾರಗಳನ್ನು ಇವತ್ತು ಸಹ ಹೇಳ್ತಾರೆ, मगर चुने हुए लोग इन चीजों को कर दिखाते हैं। ಅವರು ಕೆಲವು ಬಂದಿದ್ದನ್ನ ಈ ಕೆಲಸವನ್ನು ಇವತ್ತು ಮಾಡೋದಿಲ್ಲ. उनमें से एक बसवना जी, ಇವತ್ತು ಬಸವಣ್ಣವರು ಅದನ್ನ ಆಚರಣೆಯನ್ನು ಮಾಡುವಂತವ್ರು, और इसीलिए उन्होंने अंधेरे में इस देश को, हम सबको रोशनी दिखाई दी है। ಅದಕ್ಕೆ ಇವತ್ತೊಂದು ದಿವಸ ಬಸವಣ್ಣವರು ನಮ್ಮ ದೇಶದ ನಮ್ಮೆಲ್ಲರಿಗೂ ಕೂಡ ಇವತ್ತೊಂದು ಸಹ ಬೆಳಕಾಗಿದ್ದಾರೆ, ಬೆಳಕನ್ನು ತಂದುಕೊಟ್ಟಿದ್ದಾರೆ. आपने इतने प्यार से मेरी बात सुनी, इसके लिए मैं आप सबका दिल से धन्यवाद करता हूं। ಇವತ್ತು ನನ್ನ ಮಾತುಗಳನ್ನ ಬಹಳಷ್ಟು ಪ್ರೀತಿಯಿಂದ ತಾವು ಕೇಳಿದಿರಿ, ಅದಕ್ಕೆ ನಾನು ಹೃದಯದಿಂದ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಅದ್ಭುತವಾಗಿ ಬಸವ ಜಯಂತಿಯ ಸಂದರ್ಭದಲ್ಲಿ ಬಸವಣ್ಣನವರು ಹಾಗೂ ಅವರ ವಿಚಾರಧಾರೆಗಳನ್ನ, ಸಮಾಜದಲ್ಲಿ ನಡೆಯಿರ್ತಕ್ಕಂಥ ಅನ್ಯಾಯಗಳನ್ನ ಪ್ರಶ್ನಿಸ್ತಕ್ಕಂಥ ಹಕ್ಕನ್ನ, ಸತ್ಯದ ದಾರಿಯನ್ನ ಎತ್ತಿ ಹಿಡಿತಕ್ಕಂಥ ಕೆಲಸವನ್ನ ನಮಗೆಲ್ಲರಿಗೂ ಸೂಚ್ಯವಾಗಿ ತಿಳಿಸಿಕೊಟ್ಟಂತಹ ರಾಷ್ಟ್ರದ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳು. ಅದನ್ನು ಅತ್ಯುತ್ತಮವಾಗಿ ಭಾಷಾಂತರ ಮಾಡಿದಂತಹ ನಮ್ಮ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರಿಗೆ ಧನ್ಯವಾದಗಳು. ಇದೀಗ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶರಣ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಮತ್ತು ಅವರ ಧರ್ಮಪತ್ನಿ ವೀಣಾ ಕಾಶ್ಯಪ್ನವರ ದಂಪತಿಗಳು ಶ್ರೀ ರಾಹುಲ್ ಗಾಂಧಿ ಅವರಿಗೆ ಈ ದಂಪತಿಗಳು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಮಹಾತ್ಮ ಬಸವೇಶ್ವರ ಅವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಅದೇ ರೀತಿ ಈ ಕಾರ್ಯಕ್ರಮವನ್ನ ಸಹಯೋಗವನ್ನ ಮಾಡಿದಂತಹ ಸ್ಥಳೀಯ ಬಸವ ಧರ್ಮ ಪೀಠದ ಶ್ರೀ ಮಹದೇಶ್ವರ ಸ್ವಾಮೀಜಿ ಅವರು ತಮ್ಮ ಕೂಡಲ ಸಂಗಮ ಶ್ರೀ ಕ್ಷೇತ್ರದ ಪರವಾಗಿ, ಎಲ್ಲನ ಸದ್ಭಕ್ತರ ಪರವಾಗಿ ರಾಷ್ಟ್ರ ನಾಯಕ ಶ್ರೀ ರಾಹುಲ್ ಗಾಂಧಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಬಸವ ಧರ್ಮ ಪೀಠದ ಶ್ರೀ ಮಹದೇಶ್ವರ ಸ್ವಾಮೀಜಿ ಅವರು, ಅದೇ ರೀತಿ ನಮ್ಮ ಭಾಗ್ಯಗಳ ಸರದಾರ ಶ್ರೀ ಸಿದ್ದರಾಮಯ್ಯನವರಿಗೆ ಶ್ರೀ ಮಹದೇಶ್ವರ ಸ್ವಾಮೀಜಿ ಅವರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಈಗ ನಮ್ಮ ತೋಂಟದಾರ್ಯ ಮಠದ ಪರಮ ಪೂಜ್ಯರಾದ ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ಶ್ರೀ ರಾಹುಲ್ ಗಾಂಧಿ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ.
ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಿಕ್ಕೆ ನೆರವಾದಂತಹ ಬಸವ ಧರ್ಮ ಪೀಠದ ಶ್ರೀ ಮಹದೇಶ್ವರ ಮಹಾಸ್ವಾಮಿಗಳವರು ಇದೀಗ ವಂದನಾರ್ಪಣೆಯೊಂದಿಗೆ ಒಂದೆರಡು ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನಗೆ ಸ್ವಲ್ಪ ಗಂಟಲು ಸರಿಯಿಲ್ಲ, ಆದರೂ ಸಹಿತ ನಮ್ಗೆ ಬಹಳ ಖುಷಿಯ ವಿಚಾರ ಅಂತಂದರೆ ನಮ್ಮ ಬಸವ ಧರ್ಮ ಪೀಠದ ವತಿಯಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸ್ತಿದ್ವಲ್ಲ ಅಂತ ಒಂದು ಸಂತೋಷ ಇದೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರದ ನಮ್ಮ ರಾಹುಲ್ ಗಾಂಧೀಜಿಯವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹಳ ಒಂದು ಕಳಸ ಇಟ್ಟಂಗೆ ಈ ಕಾರ್ಯಕ್ರಮಕ್ಕೆ, ಬಸವ ಜಯಂತಿ ಕಾರ್ಯಕ್ರಮಕ್ಕೆ. ಮತ್ತೆ ಅದೇ ಥರ ನಮ್ಮ ಸಿದ್ದರಾಮಯ್ಯನವರು, ನಾವಿಬ್ಬರು ಒಂದೇ ಜಿಲ್ಲೆಯವರು, ಮೈಸೂರು ಜಿಲ್ಲೆಯವರು. ಅವ್ರ ಭಾಷೆ ನಮಗೆ ಅರ್ಥ ಆಗುತ್ತೆ, ಅವ್ರ ಭಾಷೆ ನಮಗೆ ಅರ್ಥ ಆಗುತ್ತೆ. ಅವರು ಯಾವಾಗಲೂ ಕೂಡ ನೇರ ನುಡಿ ದಿಟ್ಟ ಪ್ರತಿಯೊಂದು ಸಹಿತ ಅಂತ ಒಂದು ಮಹಾನಾಯಕರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೂ ಇನ್ನುಳಿದ ಎಲ್ಲ ಜಂಗಮೂರ್ತಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇದೆಲ್ಲ ನಮ್ಮ ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರ ಸಂಕಲ್ಪ ಇತ್ತು, ಈ ಒಂದು ಕಾರ್ಯಕ್ರಮ ಆಗಬೇಕು ಅಂಥೇಳಿ. ಆ ಒಂದು ದಿಶೆಯಲ್ಲಿ ಇವತ್ತು ಈ ಸಭಾಭವನದಲ್ಲಿ ಕಾರ್ಯಕ್ರಮ ನಡೀತು. ಇದಕ್ಕೆ ಕಾರಣಕರ್ತ ಏನಪ್ಪ ಅಂದರೆ, ಕಾಲಜ್ಞಾನದಲ್ಲಿ ಒಂದು ವಚನ ಇದೆ, ಆ ವಚನ ಹೇಳಿ ನನ್ನ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ದಕ್ಷಿಣದ ಕೃಷ್ಣೆಗೆ ಕರೆವರಯ್ಯ, ಜನ ನೆರೆವರಯ್ಯ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅರನಾಜ್ಞೆಯಿಂದ ಬಂತು ಜೆರೆಯಲು ಬೇಡ. ಪರಿದಾವಿ ಎಂಬ ಸಂವತ್ಸರಕ್ಕೆ ಉಳಿದವರು ಬರುವರು, ಒಬ್ಬರು ಉಳಿಯದಾಗ ನೆರೆದು ಕೂಡುವರು. ಧರೆಯ ಭಕ್ತರಿಗಿನ್ನು ಅರಕೆ ಮಾಡುತ್ತಲೇ ಬರದಿಟ್ಟ ಪತ್ರಗಳ ಜೆರೆಯಲು ಬೇಡ ಅಂತೇಳಿ ವೀರ ಗಣಾಚಾರಿ ಮಡಿವಾಳ ಮಾಚಿದೇವರ ಒಂದು ಕಾಲಜ್ಞಾನ ವಚನ ಬರುತ್ತದೆ. ಅಂದ್ರೆ ದಕ್ಷಿಣದ ಕೃಷ್ಣೆ, ಈ ಕೃಷ್ಣಾ ನದಿಯ ದಕ್ಷಿಣ ಭಾಗವೇ ಕೂಡಲ ಸಂಗಮ. ಈ ಕೂಡಲ ಸಂಗಮಕ್ಕೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ನಾನಾ ಭಾಗದಿಂದ ಪರಿದಾವಿ ಸಂವತ್ಸರ ಅಂತೇಳಿ 2034 ಇಸ್ವಿಗೆ ಬರ್ತದೆ. ಆ ಸಂದರ್ಭಕ್ಕೆ ಎಲ್ಲಾ ಕಡೆಯಿಂದ ಬಂದು ಇಲ್ಲಿ ಸಮಾವೇಶವಾಗ್ತಾರೆ ಅಂತ ಕಾಲಜ್ಞಾನ ವಚನ ಇದೆ. ಆ ಪ್ರಕಾರವಾಗಿ ಇವತ್ತು ರಾಹುಲ್ ಗಾಂಧೀಜಿಯವರು ಈ ಒಂದು ಕೂಡಲ ಸಂಗಮ ಧರ್ಮಕ್ಷೇತ್ರಕ್ಕೆ ಬಂದಿದ್ದಾರೆ. ಆದ್ರಿಂದ ಎಲ್ಲರಿಗೂ ಸಹಿತ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ದೀರಿ. ಎಂ ಬಿ ಪಾಟೀಲ್ ಅವರು, ನಮ್ಮ ವಿಜಯಾನಂದ ಕಾಶ್ಯಪ್ನವರು, ಇನ್ನು ಅನೇಕ ನಮ್ಮ ನಂಜಯ್ಯನ ಮಠ ಅವರು, ಇವರೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು. ನಮ್ಮ ಕೂಡಲ ಸಂಗಮದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ಎಲ್ಲರಿಗೂ ಬಸವ ಜಯಂತಿಯ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಧನ್ಯವಾದಗಳು. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಈಗ ವೇದಿಕೆಯಲ್ಲಿ ಎಲ್ಲ ಪರಮ ಪೂಜ್ಯರೊಂದಿಗೆ ರಾಹುಲ್ ಗಾಂಧಿ ಅವರು ಒಂದು ಭಾವಚಿತ್ರವನ್ನು ತೆಗೆಸಿಕೊಳ್ತಾರೆ. ಎಲ್ಲ ದಯವಿಟ್ಟು ಉಳಿದವರು ಸಹಕಾರ ಮಾಡಬೇಕು. ಎಲ್ಲ ಪರಮ ಪೂಜ್ಯರೊಂದಿಗೆ ರಾಹುಲ್ ಗಾಂಧಿ ಅವರು ಒಂದು ಭಾವಚಿತ್ರವನ್ನು ತೆಗೆದುಕೊಳ್ತಾರೆ. ದಯವಿಟ್ಟು ಉಳಿದವರು ಸರಿಬೇಕು, ಉಳಿದವರು ಹಿಂದೆ ಸರಿಬೇಕು. ಪರಮ ಪೂಜ್ಯರಿಗೆ ಮುಂದೆ ಬರಲಿಕ್ಕೆ ಅವಕಾಶ ಕೊಡಬೇಕು. ಬಸವಲಿಂಗ ಸ್ವಾಮೀಜಿಯವರು ಮುಂದ್ಗಡೆ ಬರಬೇಕು. ಶಿವಬಸವ ಸ್ವಾಮಿಗಳು, ಎಲ್ಲ ಮಾತಾಜಿಯವರು ಹಿಂದ್ಗಡೆ ಇದ್ದಾರೆ, ಮುಂದೆ ಬನ್ನಿ. ಮಾತಾಜಿಯವರು ಹಿಂದ್ಗಡೆ ಇದ್ದಾರೆ, ಬಸವಲಿಂಗ ಸ್ವಾಮೀಜಿಯವರು ಮುಂದ್ಗಡೆ ಬರಬೇಕು. ದಯವಿಟ್ಟು ಎಲ್ಲರೂ ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. बोलो भारत माता की, भारत माता की. ವಿಶ್ವಗುರು ಬಸವಣ್ಣನವರಿಗೆ, ಭಾರತ್ ಮಾತಾ ಕಿ. ದಯವಿಟ್ಟು ಶಾಂತ ರೀತಿಯಿಂದ
ತಮ್ಮ ತಮ್ಮ ಸ್ಥಾನಗಳಿಗೆ ಮರಳಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಶ್ರದ್ಧೆಯಿಂದ ಎಲ್ಲ ಪರಮ ಪೂಜ್ಯರ ರಾಹುಲ್ ಗಾಂಧಿಯವರ ಮಾತುಗಳನ್ನು ಆಲಿಸಿದ ಈ ಭಾಗದ ಎಲ್ಲ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿ.